ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋ ಏನಂದರೆ, ಈ ರಾಜಗಿರಿ ಸೊಪ್ಪು ಅಂತ ಕರಿತೀವಿ. ಸೊ ಇದನ್ನು ಬೆಂಗಳೂರು ಸೈಡೆಲ್ಲ ನಾವು ದಂಟು ಅಂತ ಏನು ಕರಿತೀವಿ. ಅದೇ ಇದರಲ್ಲೊಂದು 2-3 ವೆರೈಟಿ ಇರುತ್ತೆ. ಒಂದು ಕಂಪ್ಲೀಟ್ ರೆಡ್ ಬರುತ್ತೆ, ಇನ್ನೊಂದು ಲೈಟ್ ಗ್ರೀನ್ ರೆಡ್ ಬರುತ್ತೆ. ಸೊ ಇದನ್ನು ನಾನು ಟೆರೆಸ್ ಮೇಲೆ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಆಗಿ ಬೆಳೆದಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ ನಾನು. ಅದಕ್ಕಿಂತ ಬಿಫೋರು ನಾನು ಈ ಒಂದು ರಾಜಗಿರಿ ಸೊಪ್ಪಿನ ಬಗ್ಗೆ ನಾನು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇದರಲ್ಲಿ ಸುಮಾರು ಪೋಷಕಾಂಶಗಳಿದ್ದಾವೆ. ಆ್ಯಕ್ಚುಲಿ ನಮಗೆ ಕ್ಯಾಲ್ಸಿಯಮ್ಮು, ಪ್ರೋಟೀನು, ಅಮಿನೋ ಆಮ್ಲ ಮತ್ತು ಕಬ್ಬಿನಾಂಶ ಜಾಸ್ತಿ ಇರುತ್ತೆ, ಮ್ಯಾಗ್ನೀಷಿಯಮ್ ಇರುತ್ತೆ, ವಿಟಮಿನ್ ಎ ಮತ್ತು ಬಿ, ಸಿ ಕೂಡ ಇದರಲ್ಲಿ ಜಾಸ್ತಿ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ನಮ್ಮ ಹಿರಿಯರು ಹೇಳ್ತಾಯಿದ್ರು, ಈ ಪಲ್ಯ ನಾವು ವೀಕ್ಲಿ ಒನ್ಸ್ ತಿನ್ನಬೇಕು ಅಂತ. ಯಾಕಂದರೆ ಸೊ ಇದರಲ್ಲಿ ಸುಮಾರು ಪೋಷಕಾಂಶ ಇರೋದೇ ನಮ್ಮ ಬಾಡಿಗೆ ಭಾಳ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇವತ್ತಿನ ದಿನ ಜಾಸ್ತಿ ಇದನ್ನು ಯಾರೂ ಮಾಡಲ್ಲ. ಕೆಲವೊಬ್ರಿಗೆ ಆ್ಯಕ್ಚುಲಿ ಇದು ಗೊತ್ತೇ ಇಲ್ಲ. ಸೊ ಹೀಗಾಗಿ ಇದು ಈಸಿಯಾಗಿ ಬೆಳಿಬೋದು. ಆ್ಯಕ್ಚುಲಿ ಇದು ಇನ್ನೂ ನೀವು ಮೆಂತ್ಯ ಸೊಪ್ಪು ಇರುತ್ತಲ್ಲ, ಅದಕ್ಕಿಂತ ಈಸಿಯಾಗಿ ಬೆಳಿಬೋದು. ಸೊ ಹಾಗಾಗಿ ಯಾರು ಬೇಕಾದರೂ ಇದನ್ನು ಟೆರೆಸ್ ಮೇಲೂ ಕೂಡ ಬೆಳಿಬೋದು. ಸೊ ಇದೊಂದು ಒಳ್ಳೆ ಇನ್ಫಾರ್ಮೇಷನ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನೋಡಿರಿ, ನಾನು ಟೆರೆಸ್ ಮೇಲೆ ಒಂದು ರೆಡ್ಡು ಮತ್ತು ಗ್ರೀನ್, ನಾನು ಹೇಳ್ದಂಗೆ 2 ಥರದ್ದು ಸೀಡ್ಸ್ ನಾನು ಹಾಕಿದೆ. ಸೊ ಅದರಲ್ಲಿ ಈಗ ನಾನು ತೋರಿಸ್ತಾ ಇರೋದು ರೆಡ್. ಇದು ನೋಡಿ, ಯಾವುದೇ ಡಿಸೀಸ್ ಇಲ್ಲ, ಏನಿಲ್ಲ. ಡಿಸೀಸ್ ಭಾಳ ಕಡಿಮೆ ಇದಕ್ಕೆ ಆ್ಯಕ್ಚುಲಿ. ಜಸ್ಟ್ ನೀವು ಪಾಟಲ್ಲೇ ಇದನ್ನು ಸೀಡ್ಸ್ ಹಾಕ್ಬೋದು. ಸೊ ನನಗೆ ರೆಡ್ ಒಂದು 3 to 4 ಪ್ಲ್ಯಾಂಟ್ಸ್ ಇದೆ ಅನ್ಕೋತೀನಿ. ಆಮೇಲೆ ನೋಡಿ, ಇದು ಇದೆಯಲ್ಲ, ಇದು ಆಲ್ಮೋಸ್ಟ್ ನನ್ನ ಹೈಟ್ವರೆಗೂ ಬೆಳೆದಿದೆ. ಸೊ ನೀವು ರೂಟಿಂದ ನೋಡ್ಬೋದು, ನನ್ನ ಹೈಟ್ಗಿಂತ ಜಾಸ್ತಿನೂ ಅಷ್ಟು ಹೈಟ್ ಬಂದಿದೆ ಇದು. ಸೊ ಆಲ್ಮೋಸ್ಟ್ ನನಗೊಂದು 3 to 4 ಟೈಮ್ಸ್ ನಾನು ಪಲ್ಯ ಇದನ್ನು ಮಾಡಿದ್ದೀನಿ ಆಲ್ರೆಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ಕಟ್ ಮಾಡಿದ್ದೀನಿ. ಇದರಲ್ಲಿ ಸುಮಾರು ಆಲ್ರೆಡಿ ಸೀಡ್ಸು ಬಂದಿದೆ. ಸೊ ಇದೆಲ್ಲ ಸೀಡ್ಸ್ನ ಆರಾಮಾಗಿ ಮತ್ತೆ ರಿಯೂಸ್ ಮಾಡ್ಬೋದು. ಇದಕ್ಕೆ ನೀವು ಯಾವುದೇ ಸೀಡ್ಸು ಕೊಂಡ್ಕೋಬೇಕಂತೇನಿಲ್ಲ. ಇದೇ ಸೀಡ್ಸ್ ಯೂಸ್ ಮಾಡಿದ್ರು ಕೂಡ ಚೆನ್ನಾಗೇ ಬರುತ್ತೆ. ಸೊ ಇನ್ನೊಂದು ವೆರೈಟಿ ಅಂದರೆ ಇದು ನೋಡಿ, ಇದು ಗ್ರೀನ್ ಪ್ಲಸ್ ರೆಡ್ ಎರಡೂ ಇರುತ್ತೆ. ಬ್ಯಾಕ್ ಸೈಡ್ ರೆಡ್ ಇರುತ್ತೆ, ಫ್ರಂಟು ಲೀಫಲ್ಲಿ ನೋಡಿ ನೀವು ಗ್ರೀನ್ ನೋಡ್ತೀರಾ. ಸೊ ಇದು ಕೂಡ ಚೆನ್ನಾಗಿರುತ್ತೆ. ಇದು ಪವರ್ಫುಲ್ಲಾಗಿ ಬರುತ್ತೆ ಆ್ಯಕ್ಚುಲಿ. ಇನ್ನೂ ಆ ರೆಡ್ಗಿಂತ ಇನ್ನೂ ಜಾಸ್ತಿ ಲೀಫ್ ದೊಡ್ಡದಿರುತ್ತೆ, ಎಲೆಗಳು ತುಂಬ ದೊಡ್ಡದಿರುತ್ತೆ. ಇದು ನೋಡಿ, ನಾನು ಆಲ್ರೆಡಿ ಕಟ್ ಮಾಡಿದ್ದೆ ಒಂದು ಸರಿ. ಸೊ ಅದಾದಮೇಲೆ ನನಗೆ ಸುಮಾರು ಬ್ರಾಂಚಸ್ ಬಂದು ಅದರಲ್ಲಿ ಸುಮಾರು ಈಗ ಸೊಪ್ಪು ಬಂದಿದೆ. ಸೊ ಇದು ನನಗೆ ಬೇಕಾದರೆ ಹಾರ್ವೆಸ್ಟಿಂಗ್ ಮಾಡ್ಬೋದು. ನೀವು ನೋಡಿ, ಹಾರ್ವೆಸ್ಟಿಂಗ್ ಮಾಡಬೇಕಾದ್ರೆ ಅಷ್ಟೇ, ಇದ್ರ ಮುಂದಿನ ತುದಿ ಇರುತ್ತಲ್ಲ, ಅದನ್ನ ಒಂದು 4-5 ಇಂಚ್ ಬಿಟ್ಟು ಅಷ್ಟು ಕಟ್ ಮಾಡಿಬಿಟ್ರೆ ಮತ್ತೆ ಅದ್ರ ಬ್ರಾಂಚಸ್ ಬಂದು ನಿಮಗೆ ಮತ್ತೆ ಇನ್ನೊಂದು 2-3 ಟೈಮ್ಸ್ ನಿಮ್ಗೆ ಆರಾಮಾಗಿ ಬರುತ್ತೆ. ಸೊ ಇದು ತುಂಬ ಒಂದು ಪವರ್ಫುಲ್ ಸೊಪ್ಪು ಅಂತಲೇ ಹೇಳ್ಬೋದು. ಸೊ ವೀಕ್ಲಿ ಒನ್ಸ್ ಎಲ್ಲರ ಮನೆಯಲ್ಲೂ ಮಾಡ್ಕೋಬೋದು, ಇದನ್ನು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದನ್ನು ನಾವು ಈ ಜೋಳದ ರೊಟ್ಟಿ ಜೊತೆ ಪಲ್ಯ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ನಮ್ಮ ಮನೆಯಲ್ಲಿ ನಾವು ಜೋಳದ ರೊಟ್ಟಿ ಜೊತೆನೇ ಜಾಸ್ತಿ ಇದನ್ನು ಮಾಡ್ತೀವಿ. ಇದ್ರ ಜೊತೆ ಕೆಂಪು ಖಾರ ಚಟ್ನಿ ಮತ್ತು ಮೊಸರು, ಈ ಪಲ್ಯ ಇದ್ದರೆ ಒಂದು ಸಖತ್ ಮ್ಯಾಚಿಂಗ್ ಇರುತ್ತೆ, ಸಖತ್ ಟೇಸ್ಟ್ ಇರುತ್ತೆ ನಿಮಗೆ. ಇದು ಎಷ್ಟು ಪವರ್ಫುಲ್ಲಾಗಿ ಬಂದಿದೆ ನೋಡಿ. ಇದನ್ನು ಒಂದು 2 ಟೈಮ್ಸ್ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಇನ್ನೊಂದು ವೆರೈಟಿ ಅಂದರೆ ಇದೆ, ರೆಡ್ಡು ಪ್ಲಸ್ ಗ್ರೀನ್ ಬರುತ್ತೆ. ಸೊ ನಾನು ಹೇಳ್ದಂಗೆ ಇದು ಲೀಫ್ ತುಂಬ ದೊಡ್ಡದಿರುತ್ತೆ. ಸೊ ಒಂದು ಗಿಡ ನೀವು ಹಾರ್ವೆಸ್ಟಿಂಗ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು ಸರಿ ನೀವು ಮನೆಗೆ ಒಂದು ಕುಟುಂಬಕ್ಕಾಗೋಷ್ಟು ಪಲ್ಯ ಮಾಡ್ಬೋದು. ಸೊ ನನ್ನ ಟೆರೆಸ್ ಮೇಲೆ ಜಾಸ್ತಿ ರೆಡ್ ಜಾಸ್ತಿ ಇದೆ. ಇದು ಒಂದು ಗ್ರೀನ್ ತೋರಿಸ್ದಂಗೆ ಇದೊಂದು 2-3 ಇದೆ ಅಷ್ಟೇ. ಬಟ್ ರೆಡ್ ಒಂದು 5 to 6 ಇದೆ ಅನ್ಕೋತೀನಿ. ಸೊ ಇದಿಷ್ಟು ಇನ್ಫಾರ್ಮೇಷನು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಮರಿಲಾರ್ದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.